ಸಂಡೂರಿನಲ್ಲಿ ಬಿಜೆಪಿ ಶಕ್ತಿಯ ನಡುವೆಯೇ ಹೋರಾಟದ ಮೂಲಕ ಕಾಂಗ್ರೆಸ್ ಗೆದ್ದಿದ್ದೇ ರಣರೋಚಕವಾಗಿದೆ. ವಿಜೇತ ಅಭ್ಯರ್ಥಿ ಅನ್ನಪೂರ್ಣಾಗೆ ಸಿಕ್ಕ ಆ 10 ಶಕ್ತಿಗಳೇನು? ಸಿಎಂ ತಂತ್ರ, ಡಿಸಿಎಂ ಮಂತ್ರ, ಸಂತೋಷ್ ಲಾಡ್ ಸ್ಟ್ರಾಟಜಿ ವರ್ಕೌಟ್ ಆಗಿದ್ದು ಹೇಗೆ? ಇತ್ತ ಜನಾರ್ದನ ರೆಡ್ಡಿ ಪ್ರತಿತಂತ್ರ ಠುಸ್ ಆಗಿದ್ದು ಹೇಗೆ? ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. अन्नपूर्णा मैडम के सोनिया गांधी की सीएम तंत्र, डीसीएम डीके मंत्र, संतोष लाड स्ट्राटेजिಗೆ ರೆಡ್ಡಿ ಪ್ರತಿತಂತ್ರ ಡಸ್. ಧೂಳುನಾಡಿನಲ್ಲಿ ಮತ್ತೆ ಬಿಜೆಪಿ ಧೂಳಿಪಟವಾಗಿದೆ. ಸಂಡೂರು ಸಮರದಲ್ಲಿ ಕಾಂಗ್ರೆಸ್ ಮತ್ತೆ ಗೆಲುವಿನ ಬಾವುಟ ಹಾರಿಸಿದೆ. ಸೋಲಿಲ್ಲದ ಸರದಾರರಂತೆ ಮತ್ತೆ ಸಂಡೂರು ವಶಪಡಿಸಿಕೊಂಡಿರೋ ಕಾಂಗ್ರೆಸ್ ವಿಜಯ ಪತಾಕೆ ಮೂಲಕ ಸಂಭ್ರಮಾಚರಣೆ ನಡೆಸುತ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಂಸದ ತುಕಾರಾಂ ಪತ್ನಿ ಅನ್ನಪೂರ್ಣ ಭರ್ಜರಿ ಗೆಲುವನ್ನೇ ಸಾಧಿಸಿದ್ದಾರೆ. ಸಿಎಂ ತಂತ್ರ, ಡಿಕೆ ಮಂತ್ರ, ಸಂಡೂರು ಕಾಂಗ್ರೆಸ್ ವಶ. ಕೈ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಭರ್ಜರಿ ಗೆಲುವು. ಧೂಳುನಾಡು ಬಳ್ಳಾರಿಯಲ್ಲಿ ಮತ್ತೆ ಬಿಜೆಪಿ ಧೂಳಿಪಟ. ಸಂಡೂರು ಹೇಳಿ ಕೇಳಿ ಕಾಂಗ್ರೆಸ್ ಭದ್ರಕೋಟೆಯಾಗಿದೆ. ಸತತ 5 ಬಾರಿಯೂ ಕಾಂಗ್ರೆಸ್ ಗೆಲುವನ್ನೇ ಕಂಡಿದೆ. ಇದುವರೆಗೂ ಸೋತಿರೋ ಉದಾಹರಣೆಯೇ ಇಲ್ಲ. ಇದೀಗ ತುಕಾರಾಂರಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದಿದ್ದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಕಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ವಿರುದ್ಧ ಅನ್ನಪೂರ್ಣ ತುಕಾರಾಂ 9649 ಮತಗಳ ಅಂತರದಿಂದ ಗೆಲುವನ್ನ ಕಂಡಿದ್ದಾರೆ. ಅನ್ನಪೂರ್ಣಾಗೆ 93616 ಮತಗಳು ಬಂದಿದ್ರೆ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತುಗೆ 83967 ಮತಗಳು ಬಂದಿದೆ. ಜನಾರ್ದನ್ ರೆಡ್ಡಿ ಇಲ್ಲಿ ಬಂದು ಮನೆ ಮಾಡಿದ್ರು ಜನ ಬದಲಾಗಲ್ಲ ಅಂತ ವಿಜೇತ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ವಾಗ್ದಾಳಿ ನಡೆಸಿದ್ರು. ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದು, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ಆ ಫಲವನ್ನು ಕೊಟ್ಟಿದೆ. ಜನಾರ್ದನ್ ರೆಡ್ಡಿ ಅವರು ಬಂದು ಇಲ್ಲೇ ಮನೆ ಮಾಡಿದ್ರು ನಮ್ಮ ಜನ ಬದಲಾಗಲ್ಲ. ಅವರು ಅಭಿವೃದ್ಧಿಗೆ ಹಾಗೇನೆ ನಿರಂತರವಾಗಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸೋಂಥ ವ್ಯಕ್ತಿನ ಆಗ್ತಾರೆ. ಆಮೇಲೆ ನಮ್ಮ ಸಂಡೂರಿನ ಭದ್ರಕೋಟೆಯನ್ನು ನಾವು ಮತ್ತೊಮ್ಮೆ ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇದ್ದೆ. ಅದನ್ನು ಇವತ್ತು ನಮ್ಮ ಎಲ್ಲ ಸಂಡೂರು ತಾಲೂಕಿನ ಎಲ್ಲ ಮತದಾರರು ಇವತ್ತು ಅದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇವತ್ತು ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. 6ನೇ ಬಾರಿ 1 ಬಾಲ್ 6 ರನ್ ಹೊಡೆದು ಇವತ್ತು ಮ್ಯಾಚ್ ವಿನ್ ಮಾಡಿದ್ದಾರೆ. ಮುಂದಿನ ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಪ್ರಾಮಾಣಿಕವಾಗಿ ನಾವು ಸಂತೋಷ್ ಲಾಡ್ ಸಾಹೇಬರು ಎಲ್ಲರೂ ಸೇರಿ ಭವಿಷ್ಯ ರೂಪಿಸಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮುಂದಿನ ದಿನದಲ್ಲಿ ಮಾಡ್ತೀವಿ. ಗೆಲುವಿರ್ತಕ್ಕಂಥದ್ದು ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಜನ ಒಪ್ಪಿದ್ದಾರೆ ಮತ್ತೆ ನಮ್ಮನ್ನ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಹಣದಿಂದ ಗೆದ್ದಿದ್ದಾರೆ, ಧರ್ಮ ಗೆಲ್ಲುತ್ತೆ, ಬಂಗಾರು ಆರೋಪ. ರಾತ್ರೋರಾತ್ರಿ ಹಣ ಹಂಚಿ ಗೆದ್ದಿದ್ದಾರೆ ಅಂತ ಪರಾಜಿತಗೊಂಡ ಅಭ್ಯರ್ಥಿ ಬಂಗಾರು ಹನುಮಂತು ಗಂಭೀರ ಆರೋಪ ಮಾಡಿದ್ರು. ಇದಿಷ್ಟೇ ಅಲ್ಲ, ಮುಂದೆ ಧರ್ಮ ಗೆಲ್ಲುತ್ತೆ ಅಂತ ಹೇಳಿದ್ರು. ರಾತ್ರಿ ಕೂಡ್ ಕಾಂಚನ ಹಂಚಿಬಿಟ್ರಲ್ಲ ಪೂರ್ತಿ. ಹಂಗಾಗಿ ಸಿದ್ದರಾಮಯ್ಯವರು ಕೂಡ ಒಬ್ಬ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ತಂದು ಚುನಾವಣೆ ಖರ್ಚು ಮಾಡಿದ್ರು. ಈ ಒಂದು ಚುನಾವಣೆಯಲ್ಲಿ ಯಾವುದೋ ನಿಗಮದ ಅಥವಾ ಸರ್ಕಾರ ದುಡ್ಡು ಸಾಕಷ್ಟು ಏರಳವಾಗಿ ಖರ್ಚು ಮಾಡಿದ್ರು. ಧರ್ಮ ನಡೆದಿರ್ತಕ್ಕಂಥ ಒಂದು ಚುನಾವಣೆ ಇದು. ಅಧರ್ಮ ಗೆದ್ದಿದೆ, ಮುಂದಿನ ದಿನಗಳಲ್ಲಿ ಧರ್ಮ ಗೆಲ್ಲುತ್ತಂತೆ. ಸಂಡೂರಿನಲ್ಲಿ ಕಾಂಗ್ರೆಸ್ ಗೆಲುವಿಗೆ ಸಿಕ್ಕಿತ್ತು 10 ಪ್ರಚಂಡ ಶಕ್ತಿ. ಇನ್ನು ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಂ ಗೆಲುವಿಗೆ 10 ಕಾರಣಗಳೇನು ಅನ್ನೋದನ್ನೇ ಎಳೆಯಾಗಿ ಹೇಳ್ತೀವಿ ನೋಡಿ. ಸಚಿವ ಸಂತೋಷ್ ಲಾಡ್ಗೆ ಕ್ಷೇತ್ರದ ಮೇಲಿದ್ದ ಹಿಡಿತವೇ ಮೊದಲ ಕಾರಣವಾಗಿದೆ. ಇನ್ನು ಸಂಡೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ 3 ದಿನ ಪ್ರಚಾರ ಮಾಡಿದ್ರು. ಇದರಿಂದ ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ. ಇನ್ನು ಸಂಸದ ತುಕಾರಾಂ ಮಾಡಿದ್ದ ಅಭಿವೃದ್ಧಿ ಕೆಲಸಗಳು ಕೈ ಹಿಡಿದಿದೆ. ಅನ್ನಪೂರ್ಣರನ್ನ ಕಣಕ್ಕಿಳಿಸಿ ಮಹಿಳಾ ಮತದಾರರಿಗೆ ಗಾಳ ಹಾಕಲಾಗಿತ್ತು. ಇನ್ನು ಸಂಡೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ಬಲಿಷ್ಠವಾಗಿದೆ. ಇದಿಷ್ಟೇ ಅಲ್ಲ, ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ, ಕುರುಬ, ಎಸ್ಸಿ ಮತಗಳು ವರವಾಗಿದೆ. ಇನ್ನು ಕಾಂಗ್ರೆಸ್ ಗ್ಯಾರಂಟಿ ಫುಲ್ ವರ್ಕೌಟ್ ಆಗಿದೆ. ಶಾಸಕ ಜನಾರ್ದನ್ ರೆಡ್ಡಿಯ ವಿರೋಧಿ ಅಲೆಯು ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ.
ಇನ್ನು ಕೊನೆಯದಾದ ಕಾರಣ ಅಂದ್ರೆ ಹೊರಗಿನವರಿಗೆ ಬಿಜೆಪಿ ಟಿಕೆಟ್ ನೀಡಿದ್ದು ಕಾಂಗ್ರೆಸ್ಗೆ ವರವಾಗಿದೆ. ಸಂಡೂರಿನಲ್ಲಿ ವರ್ಕೌಟ್ ಆಗದ ಜನಾರ್ದನ್ ರೆಡ್ಡಿ ತಂತ್ರ. ಸಂಡೂರಿನಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ತಂತ್ರಗಾರಿಕೆ ವರ್ಕೌಟ್ ಆಗಿಲ್ಲ. ಸಚಿವ ಸಂತೋಷ್ ಲಾಡ್ ಸ್ಟ್ರಾಟಜಿಗೆ ರೆಡ್ಡಿ ತಂತ್ರ ಡುಸ್ ಆಯ್ತು. ಸಂಡೂರಿನಲ್ಲಿ ಕಮಲ ಅರಳಿಸಲೇಬೇಕು ಅಂತ ಜನಾರ್ದನ್ ರೆಡ್ಡಿ ಪಣ ತೊಟ್ಟಿದ್ರು. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಪ್ರಚಾರ ಮಾಡಿದ್ರು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. 3 ದಿನ ಸಂಡೂರಿನಲ್ಲಿ ಠಿಕಾಣಿ ಹೂಡಿದ್ರು. ಆದ್ರೆ ಇವರೆಲ್ಲರ ಲೆಕ್ಕಾಚಾರಗಳು ಉಲ್ಟಾ ಆಗಿವೆ. ಈ ಬಗ್ಗೆ ವಿಜಯೇಂದ್ರ ಮಾತನಾಡಿ ಎಲ್ಲಾ ರೀತಿಯಲ್ಲೂ ಶ್ರಮ ಹಾಕಿದ್ವಿ, ಹಿನ್ನಡೆ ಅಂತ ಭಾವಿಸೋದಿಲ್ಲ ಅಂತ ಹೇಳಿದ್ದಾರೆ. ನಾವು ಗೆಲ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿತ್ತು. ಆ ರೀತಿ ಎಲ್ಲ ನಮ್ಮ ಶ್ರಮವನ್ನು ಎಲ್ಲವನ್ನು ಕೂಡ ಹಾಕಿದ್ವಿ. ಆದರೆ ಅದ್ರ ನಡುವೆನೂ ಕೂಡ ನಮಗೆ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅದು ಸಂಡೂರಿನ ಫಲಿತಾಂಶನ ಹಿನ್ನಡೆ ಅಂತೇಳಿ ನಾನು ಭಾವಿಸೋದಿಲ್ಲ. ಖಂಡಿತ ಉತ್ತಮ ಹೆಚ್ಚು ಮತಗಳನ್ನು ನಾವು ಕೂಡ ಪಡೆದುಕೊಂಡಿದ್ದೇವೆ. ಬರುವಂಥ ದಿನಗಳಲ್ಲಿ ಅಲ್ಲಿ ನಾವೆಲ್ಲರೂ ಕೂತು ನಮಗೆ ಹಿನ್ನಡೆಗೆ ಕಾರಣಗಳೇನು ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ, ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ.